ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನ ಸುರತ್ಕಲ್ನಲ್ಲಿ ಕಲ್ಲು ತೂರಾಟ ನಡೆದಿದೆ ಅನ್ನುವಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸುರತ್ಕಲ್ನಲ್ಲಿ ಬಸ್ನ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ನಲ್ಲಿ ಆಗಿರುವಂತಹ ಘಟನೆ ಇದು. ಖಾಸಗಿ ಬಸ್ನ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಉದ್ರಿಕ್ತರ ಗುಂಪಿನಿಂದ ಕಲ್ಲು ತೂರಾಟ ನಡೆದಿದೆ ಅನ್ನುವಂತ ಮಾಹಿತಿ. ಪರಿಣಾಮ ಖಾಸಗಿ ಬಸ್ನ ಗ್ಲಾಸ್ಗೆ ಹಾನಿಗಳಾಗಿದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸುರತ್ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ನಡೆದಿದೆ. ನಿಷೇಧಾಜ್ಞೆ ಜಾರಿಯಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಬಂಟ್ವಾಳದಲ್ಲಿ ನಡೆದಂಥ ಅಬ್ದುಲ್ ರೆಹಮಾನ್ ಎಂಬ ಯುವಕನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿ ಇಡುವುದಕ್ಕೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಆ ನಿಷೇಧಾಜ್ಞೆಯ ಮಧ್ಯೆಯೇ ಸುರತ್ಕಲ್ನಲ್ಲಿ ಖಾಸಗಿ ಬಸ್ನ ಮೇಲೆ ಕಲ್ಲು ತೂರಾಟವನ್ನ ಮಾಡುವಂತಹ ಕೆಲಸವನ್ನ ಕಿಡಿಗೇಡಿಗಳ ಗುಂಪು ಮಾಡಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಗಳೂರಿನ ಹೊರವಲಯದಲ್ಲಿ ಬರುವಂತಹ ಪ್ರದೇಶ ಇದು ಸುರತ್ಕಲ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಒಂದ್ ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನಗಳು, ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಇದರ ಮಧ್ಯೆ ನಿಷೇಧಾಜ್ಞೆಯೂ ಜಾರಿಯಲ್ಲಿದೆ. ಆ ನಿಷೇಧಾಜ್ಞೆಯ ನಡುವೆಯೇ ಕಲ್ಲು ತೂರಾಟ ನಡೆದಿರುವುದು. ಸದ್ಯಕ್ಕೆ ಸಿಚುವೇಶನ್ ಏನು? ಕಲ್ಲು ತೂರಾಟ ಮಾಡಿದವರು ಯಾರು? ಏನ್ ಮಾಹಿತಿ ಸಿಗ್ತಾ ಇದೆ? ವಿದ್ಯಾ, ಮಂಗಳೂರು ಕಮಿಷನರೇಟ್ ವ್ಯಾಪ್ತಿ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ಇದೆ. ಇವತ್ತು ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ. 3 ದಿನ ಕೂಡ ನಿಷೇಧಾಜ್ಞೆ ಇದೆ. ನಿನ್ನೆಯಿಂದ 30 ತಾರೀಕು ತನಕ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿ ಹಾಗೆಯೇ ಜಿಲ್ಲೆಯಾದ್ಯಂತ ಒಂದು ನಿಷೇಧಾಜ್ಞೆ ಜಾರಿ ಮಾಡಿರೋದು. ಅದರ ನಡುವೆ ಇವತ್ತು ಕಲ್ಲು ತೂರಾಟ ಆಗಿದೆ. ಮಂಗಳೂರು ಹೊರವಲಯದ ಸುರತ್ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಆಗಿದೆ. 2 ಜನ ಬಂದ್ಕೊಂಡು ಕಲ್ಲು ಬಿಸಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಇದು ಈ ಅಬ್ದುಲ್ ರೆಹಮಾನ್ ಏನು ಹತರಾಗಿದ್ದಾರೆ ಅವರ ಇದಕ್ಕೆ, ಯಾಕಂದರೆ ನಿನ್ನೆ ಮುಸ್ಲಿಂ ಸಂಘಟನೆಗಳು ಕೆಲವು ಮುಖಂಡರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಯಾವುದೇ ಅಧಿಕೃತವಾಗಿ ಘೋಷಣೆ ಮಾಡಿರಲಿಲ್ಲ. ಆದರೆ ಇವತ್ತು ಮಂಗಳೂರು ಸೇರಿದ ದಕ್ಷಿಣ ಕನ್ನಡ ಹಲವಾರು ಭಾಗಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಲಾಗಿದೆ. ಮುಸ್ಲಿಂ ವರ್ತಕರು ಹಾಗೆಯೇ ಅಂಗಡಿಗಳು ಬಂದ್ ಮಾಡಿ ಈ ಮಯ್ಯತ್ನಲ್ಲಿ ಶಾಮೀಲಾಗಿದ್ದಾರೆ. ಹಾಗೆಯೇ ಇವತ್ತು ಕುತ್ತಾರಿನಿಂದ ಮದನಿ ನಗರದಿಂದ ಅಬ್ದುಲ್ ರಹೀಮ್ ಅವರ ಮೃತದೇಹ ಅವರ ಗೊಳ್ತಮಜಲು ಮನೆಗೆ ಹೊರಟಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಅವರ ಮೃತದೇಹ ಗೊಳ್ತಮಜಲು ಅವರ ಮನೆಗೆ ಗ್ರಾಮಕ್ಕೆ ತಲುಪುತ್ತೆ. ಹಾಗೆಯೇ ಅಲ್ಲಿ ಮಯ್ಯತ್ ಏನು ಪ್ರಾರ್ಥನೆ ಆಗಬೇಕು, ಅದರ ನಂತರ ಏನು ಇಸ್ಲಾಂ ಪ್ರಕಾರ ವಿಧಿವಿಧಾನಗಳು ನಡೀಬೇಕು ಅದೆಲ್ಲ ನಡೆದು ಅದರ ನಂತರ ದಫನ್ ಅವರ ಕಾರ್ಯ ಕೂಡ ನಡೆಯುತ್ತೆ. ಇದರ ನಡುವೆ ಈಗಾಗಲೇ ಒಂದು ರೀತಿಯಲ್ಲಿ ಜಿಲ್ಲಾದ್ಯಂತ ಒಂದು ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಈ ಹಿನ್ನೆಲೆ ಯಾವುದೇ ಒಂದು ಪರಿಸ್ಥಿತಿ ಬಿಗಡಾಯಿಸಿದಂತೆ, ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಕೂಡ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಹಾಗೆ ಬೇರೆ ಜಿಲ್ಲೆಗಳಿಂದ ಕೂಡ ಪೊಲೀಸರನ್ನು ಕರೆಸಿರುವಂಥದ್ದು. ಮೈಸೂರು, ಚಿಕ್ಕಮಗಳೂರು, ಹಾಸನ ಹಾಗೆ ಉಡುಪಿ ಜಿಲ್ಲೆಯಿಂದ ಕೂಡ ಪೊಲೀಸರು ಬಂದಿದ್ದಾರೆ. SP ರ್ಯಾಂಕ್ನ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಇದರ ನಡುವೆ ಈಗಾಗಲೇ ನಿನ್ನೆ ನಡೆದಂತಹ ಅಬ್ದುಲ್ ರಹೀಮ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ FIR ಕೂಡ ದಾಖಲಾಗಿದೆ. FIRನಲ್ಲಿ 15 ಜನರ ಮೇಲೆ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಅದರಲ್ಲೂ ಕೂಡ ದೀಪಕ್ ಹಾಗೆಯೇ ಸುಮಿತ್ ಅನ್ನೋರ ಮೇಲೆ ಪ್ರಕರಣ ದಾಖಲಾಗಿದೆ. ಅವರೇ ಈ ಒಂದು ಕೃತ್ಯ ನಡೆಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಈ ಅಬ್ದುಲ್ ರಹೀಮ್ ಒಟ್ಟಿಗೆ ಇದ್ದಂತಹ ಕಲಂದರ್ ಶಾಫಿ ಈಗಾಗಲೇ ಪೊಲೀಸರು ಮಾಹಿತಿ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ FIR ಕೂಡ ದಾಖಲಾಗಿದೆ. 15 ಜನರ ತಂಡದಿಂದ ಈ ಒಂದು ಕೃತ್ಯ ನಡೆದಿದೆ ಅನ್ನೋ ಒಂದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.